ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಸೂಪರ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಹೊಸ ಚಿಕನ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ನಾನು. ಕ್ಯಾಬೇಜ್ ಚಿಕನ್ ಹೇಗೆ ಮಾಡೋದು ಅಂತ. ಸೊ ಚಿಕನ್ನ ಯಾವಾಗ ಒಂದೇ ಥರ ಮಾಡ್ಕೊಳ್ತಿದ್ರೆ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ನೋಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ನಾನು ಈರುಳ್ಳಿ, ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂಚೂರು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಇದಕ್ಕೇ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲೊಂದು ಅರ್ಧ KG ಆಗೋಷ್ಟು ಮಾಡ್ಕೊಳ್ತಾ ಇರೋದು. ಸೊ ಏನಾರು ನೀವು ಎಕ್ಸ್ಟ್ರಾ ತೊಗೊಂಡಿದ್ರೆ ಎಕ್ಸ್ಟ್ರಾ ಹಾಕ್ಕೋಬೋದು. ನೋಡಿ, ನಾನು ಒಂದು 4-5 ಲೀವ್ಸಷ್ಟು ಕ್ಯಾಬೇಜ್ ತೊಗೊಂಡಿದ್ದೀನಿ. ಅದನ್ನ ನೀಟಾಗಿ ಹಂಗೆ ಕೈಯಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು, ಪೀಸಾಗಿ ಹಂಗೆ ಬಂದುಬಿಡುತ್ತಲ್ವ. ಸೊ ಅದಕ್ಕೆ ಕೈಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಚಾಕುನಲ್ಲೂ ಕಟ್ ಮಾಡ್ಕೋಬೋದು. ಸೊ ನೀಟಾಗಿ ನೋಡಿ ಅದನ್ನ ಕಟ್ ಮಾಡ್ಕೊಂಡು ನಾನು ಅದನ್ನು ಒಂದು 2 ನಿಮಿಷ ಅಷ್ಟು ಫ್ರೈ ಮಾಡ್ತಾಯಿದ್ದೀನಿ. ಏಕೆಂದರೆ ಇದು ಬೇಗ ಬೆಂದೋಗುತ್ತೆ, ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಂಡಿದ್ದೀನಲ್ವ. ಸೊ ಚಿಕನ್ ಬೇಕು, ಇದು ಬೇಕು, ಡಿಫ್ರೆನ್ಸ್ ಇರುತ್ತೆ. ಆವಾಗ ಇದು ನಿಮಗೆ ಕೈಗೆ ಸ್ವಲ್ಪ ಸಿಗಬೇಕು ಅಂದರೆ ಒಂದು ಸ್ವಲ್ಪ ಲೇಟಾಗಿ ಹಾಕ್ಕೊಂಡ್ರೆ ಸಾಕು, ದೊಡ್ಡದಾಗಿ. ಆಮೇಲೆ ಚಿಕನ್ ಜೊತೆಗೆ ಬೇಯಿದ್ರೆ ಅವಾಗೆಲ್ಲ ಸರಿ ಹೋಗುತ್ತೆ. ಒಂದು ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ, ಸ್ವಲ್ಪ ಕ್ಯಾಬೇಜ್ ಫ್ರೈ ಆದಮೇಲೆ ಎಣ್ಣೆಯಲ್ಲಿ. ಸೊ ಪುದೀನ ಒಂಚೂರು ಫ್ರೈ ಆದಮೇಲೆ ಟೊಮೆಟೊ ಒಂದೆರಡು ಟೊಮೆಟೊ ತೊಗೊಂಡಿದ್ದೀನಿ ನಾನು, ದೊಡ್ಡದು, ಚಿಕ್ಕದು. ದೊಡ್ಡದಾದರೆ ಒಂದು ತೊಗೊಂಡ್ರೆ ಸಾಕು. ನೀವು ಆಪ್ಷನ್ನು ಟೊಮೆಟೊ ಬೇಕಿದ್ರೆ, ನಾನು ಒಂಚೂರು ಗ್ರೇವಿ ಬೇಕು ಅಂತೇಳಿ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಗ್ರೇವಿ ಬೇಡ ಅಂದರೆ ಟೊಮೆಟೊ ಬೇಕಿದ್ರೆ ಸ್ಕಿಪ್ ಮಾಡ್ಬೋದು, ಹಾಗೆ ಡ್ರೈ ಬರುತ್ತೆ. ಸೊ ಎಲ್ಲ ನೋಡಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ನೀಟಾಗಿ ತೊಳೆದಿಟ್ಕೊಂಡಿರೋಂಥ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ಚಿಕನ್ನು ಅಷ್ಟೇ ಒಂದು ಸ್ವಲ್ಪ ಕ್ಯಾಬೇಜ್ ಜೊತೆಗೆ ಫ್ರೈ ಆದರೆ ಚೆನ್ನಾಗಿ ಇರುತ್ತೆ ಅದು. ಇದಕ್ಕೆ ಒಂದು ಪ್ಯಾಕೆಟ್ ಇವಾಗ ನಾನು ಚಿಕನ್ ಮಸಾಲ, ಗರಂ ಮಸಾಲ, ಒಂದು ಸ್ಪೂನ್ ಧನಿಯಾ ಪುಡಿ, ಎಲ್ಲ ಮಸಾಲೆಗಳು ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಕ್ಕೊಂಡು ಒಂದು ಸ್ವಲ್ಪ ಖಾರ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ಹಸಿಮೆಣ್ಸಿನ್ಕಾಯಿ ಖಾರ ಸಾಲಲ್ಲ ಅಂಥೇಳಿ. ಸೊ ನೀವು ಬೇಕಿದ್ರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಒಂಚೂರು ಕೊತ್ತಂಬರಿ ಮೇಲೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸೊ ನನಗೊಂಚೂರು ಗ್ರೇವಿ ಬೇಕಿರೋದ್ರಿಂದ ಒಂಚೂರು ಒಂಚೂರು ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ನಿಮಗೆ ಗ್ರೇವಿ ಬೇಡ ಅಂತ ಹೇಳಿದ್ರೆ ಹಾಗೇ ಮಾಡ್ಕೋಬೋದು. ಸೊ ಫುಲ್ ಡ್ರೈ ಆಗಿ ಬರುತ್ತೆ ನಿಮಗೆ. ಸೊ ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫಸ್ಟು ಹಾಗೆ ಒಂದು 2 ನಿಮಿಷ ಹಾಗೆ ಫ್ರೈ ಮಾಡಿ, ಇವಾಗ ಒಂಚೂರು ನೀರು ಹಾಕ್ಕೊಂಡು ಸೊ 5-10 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು, ನೀಟಾಗಿ ಬೆಂದೋಗುತ್ತೆ. ನೋಡಿ ಚಿಕನಲ್ಲೇ ಎಷ್ಟು ನೀರು ಬಂದಿದೆ. ಫಸ್ಟೇ ಚಿಕನಲ್ಲಿ ನೀರಿರುತ್ತೆ. ಸೊ ನಾನು ಒಂಚೂರು ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಒಂದೊಂದು 5 ನಿಮಿಷ ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುವಂಥ ಕ್ಯಾಬೇಜ್ ಚಿಕನ್ ರೆಡಿ ಆಗುತ್ತೆ. ಚಪಾತಿ, ರೈಸ್ ಜೊತೆಗೆಲ್ಲ ತಿನ್ಕೋಬೋದು. ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.